ಕಳೆದ 4 ತಿಂಗಳಿಂದ ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರ ನೀಡತಕ್ಕಂತಹ ತಾಯಿ ಕಾರ್ಡ್ ಏನಿತ್ತು, ಈ ತಾಯಿ ಕಾರ್ಡನ್ನು ಕೊಡೋದನ್ನು ಸರ್ಕಾರ ಬಂದ್ ಮಾಡಿತ್ತು. ಈ ಬಗ್ಗೆ ಏನಂತಂದರೆ ರಿಪಬ್ಲಿಕ್ ಕನ್ನಡ ಏನಂತಂದರೆ ಒಂದು ವಿಸ್ತೃತವಾದಂತಹ ಒಂದು ಸುದ್ದಿಯನ್ನು ಬಿತ್ತರಿಸಿತ್ತು. ಈ ಸುದ್ದಿಯ ಹಿನ್ನೆಲೆಯಲ್ಲಿ ಈ ಸದ್ಯ ಏನಂತಂದರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಸದ್ಯ ಏನಂತಂದರೆ ಕೊಪ್ಪಳ ಜಿಲ್ಲೆಗೆ 10,000 ತಾಯಿ ಕಾರ್ಡ್ಗಳನ್ನು ಈಗಾಗಲೇ ಪೂರೈಕೆ ಮಾಡಿದೆ. ಸದ್ಯ ನಾನು ಏನಂತಂದರೆ ಕೊಪ್ಪಳದ THO ಆಫೀಸ್ನಲ್ಲಿದ್ದೀನಿ. ಇಲ್ಲಿ ಬಂದಂತಹ ತಾಯಿ ಕಾರ್ಡ್ಗಳನ್ನು ತೋರಿಸ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯ ನೀವು ನೋಡ್ತಾ ಇರ್ಬೋದು ಏನಂತಂದರೆ ಕಳೆದ 4 ತಿಂಗಳಿಂದ ಈ ಒಂದು ತಾಯಿ ಕಾರ್ಡ್ಗಳನ್ನು ವಿತರಣೆ ಆಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನಂತಂದರೆ ತಾಯಿ ಕಾರ್ಡ್ಗಳು ಬಂದಿಲ್ಲ, ಏನು ಡಿಸ್ಟಿಕ್ಕಿಂದ ತಾಲೂಕು ಪ್ಲೇಸ್ಗಳಿಗೆ ಮತ್ತು PHCಗಳಿಗೆ ತಾಯಿ ಕಾರ್ಡ್ಗಳು ಬಂದಿಲ್ಲ ಅಂತಕ್ಕಂಥ ಒಂದು ಕಾರಣದಿಂದ ಯಾವುದೇ ಒಂದು ಗರ್ಭಿಣಿ ಮಹಿಳೆಯರಿಗೆ ಈ ಒಂದು ತಾಯಿ ಕಾರ್ಡನ್ನು ಕೊಡ್ತಾ ಇರಲಿಲ್ಲ. ಇದರಿಂದ ಏನಂತಂದರೆ ಏನು ತಾಯಿ ಮತ್ತು ಮಗುವಿನ ಮತ್ತು ಏನಂತಂದರೆ ಗರ್ಭಿಣಿಯರ ಡಾಟಾವನ್ನು ಹೇಗೆ ಏನಂದರೆ ಏನು ಸುರಕ್ಷಿತವಾಗಿ ಇಡಬೇಕು ಮತ್ತು ಅದರ ಬಗ್ಗೆ ಏನಂತಂದರೆ ಯಾವ ರೀತಿ ಲಸಿಕೆಯನ್ನು ಕೊಡಬೇಕು ಎಲ್ಲ ಮಾಹಿತಿಗಳನ್ನು ಇಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಈ ಬಗ್ಗೆ ಏನಂತಂದರೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಬಿತ್ತರಿಸಿತು ಮತ್ತು ಅಧಿಕಾರಿಗಳ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಕೂಡ ಮಾಡಿತ್ತು. ಏನು ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಸುದ್ದಿ ಬಿತ್ತರವಾಗ್ತಿದ್ದಂತೆ ಏನಂತಂದರೆ ಅಧಿಕಾರಿಗಳು ಒಂದು ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಸರ್ಕಾರಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಏನು ಕೊಪ್ಪಳದ CEO ವರ್ಗಜಿತ್ ನೇಗಿ ಅವರು ಕೂಡ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಏನಂತಂದರೆ 2 ದಿನಗಳಲ್ಲಿ ನಾನು ಏನಂದರೆ 10,000 ತಾಯಿ ಕಾರ್ಡ್ಗಳನ್ನು ಕಳಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ರೀತಿ ಏನಂತಂದರೆ ಈಗಾಗಲೇ ಏನಂತಂದರೆ 10,000 ಏನು ತಾಯಿ ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿ ಈಗಾಗಲೇ ಏನಂತಂದರೆ ವಿತರಣೆ ಮಾಡಿದ್ದಾರೆ. ಏನು 4 ತಾಲೂಕುಗಳಿಗೆ 2,500 ತಾಯಿ ಕಾರ್ಡ್ಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸದ್ಯ ಏನಂತಂದರೆ ಈ ಒಂದು ತಾಯಿ ಕಾರ್ಡ್ಗಳಿಂದ ಏನಂತಾರೆ ಗರ್ಭಿಣಿಯರಿಗೆ ಬರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಈ ಒಂದು ಕಾರ್ಡ್ ಇದ್ದರೆ ಏನಂತಂದರೆ ಮಾತೃವಂದನಾ ಯೋಜನೆ ಆಗಿರ್ಬೋದು, ಪೋಷಣ ಯೋಜನೆ ಆಗಿರ್ಬೋದು ಮತ್ತು ಮಗುವಿನ ಬೆಳವಣಿಗೆ, ತಾಯಿಯ ಆರೋಗ್ಯದ ಬಗ್ಗೆ ಎಲ್ಲವನ್ನು ಕೂಡ ಇದರಲ್ಲಿ ಒಂದು ಮೆನ್ಷನ್ ಮಾಡಲಿಕ್ಕೆ ವೈದ್ಯರಿಗೂ ಕೂಡ ಮತ್ತು ಆಶಾ ಕಾರ್ಯಕರ್ತರಿಗೂ ಸಾಕಷ್ಟು ಒಂದು ಉಪಯೋಗ ಆಗುತ್ತೆ. ಆ ಒಂದು ಉದ್ದೇಶದಿಂದ ಏನಂದರೆ ಈ ಒಂದು ತಾಯಿ ಕಾರ್ಡನ್ನು ಸರ್ಕಾರ ಪರಿಚಯ ಮಾಡಿತ್ತು. ಅದು ಕೂಡ ತುಂಬ ಒಳ್ಳೆಯ ಯೋಜನೆ. ಆದರೆ ಸದ್ಯ ಕೇವಲ 4 ತಿಂಗಳಿಂದ ಏನಂದರೆ ಕೆಲವು ಅಡೆತಡೆಗಳಿಂದ ಈ ಒಂದು ಸಮಸ್ಯೆ ಉಂಟಾಗಿತ್ತು. ಇದ್ರ ಬಗ್ಗೆ ಏನಂತಂದರೆ ಸರ್ಕಾರದಲ್ಲಿ ತಾಯಿ ಕಾರ್ಡ್ ಕೊಡಲಿಕ್ಕೂ ಕೂಡ ಹಣ ಇಲ್ವಾ ಅಂತಕ್ಕಂತಹ ಒಂದು ತಲೆಬರಹದ ಅಡಿಯಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡಿತ್ತು. ಸದ್ಯ ಈ ಒಂದು ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ಸುದ್ದಿಯಿಂದ ಏನಂತಂದರೆ ಸದ್ಯ ಎಚ್ಚೆತ್ತುಕೊಂಡ ಸರ್ಕಾರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಿದೆ. ಸದ್ಯ ಏನಂತಂದರೆ ಎಲ್ಲ ಕೇಂದ್ರಗಳಿಗೂ ತಾಯಿ ಕಾರ್ಡ್ ವಿತರಣೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡದ ಒಂದು ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕಳೆದ 4 ತಿಂಗಳಿಂದ ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರ ನೀಡತಕ್ಕಂತಹ ತಾಯಿ ಕಾರ್ಡ್ ಏನಿತ್ತು, ಈ ತಾಯಿ ಕಾರ್ಡನ್ನು ಕೊಡೋದನ್ನು ಸರ್ಕಾರ ಬಂದ್ ಮಾಡಿತ್ತು. ಈ ಬಗ್ಗೆ ಏನಂತಂದರೆ ರಿಪಬ್ಲಿಕ್ ಕನ್ನಡ ಏನಂತಂದರೆ ಒಂದು ವಿಸ್ತೃತವಾದಂತಹ ಒಂದು ಸುದ್ದಿಯನ್ನು ಬಿತ್ತರಿಸಿತ್ತು. ಈ ಸುದ್ದಿಯ ಹಿನ್ನೆಲೆಯಲ್ಲಿ ಈ ಸದ್ಯ ಏನಂತಂದರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಸದ್ಯ ಏನಂತಂದರೆ ಕೊಪ್ಪಳ ಜಿಲ್ಲೆಗೆ 10,000 ತಾಯಿ ಕಾರ್ಡ್ಗಳನ್ನು ಈಗಾಗಲೇ ಪೂರೈಕೆ ಮಾಡಿದೆ. ಸದ್ಯ ನಾನು ಏನಂತಂದರೆ ಕೊಪ್ಪಳದ THO ಆಫೀಸ್ನಲ್ಲಿದ್ದೀನಿ. ಇಲ್ಲಿ ಬಂದಂತಹ ತಾಯಿ ಕಾರ್ಡ್ಗಳನ್ನು ತೋರಿಸ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯ ನೀವು ನೋಡ್ತಾ ಇರ್ಬೋದು ಏನಂತಂದರೆ ಕಳೆದ 4 ತಿಂಗಳಿಂದ ಈ ಒಂದು ತಾಯಿ ಕಾರ್ಡ್ಗಳನ್ನು ವಿತರಣೆ ಆಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನಂತಂದರೆ ತಾಯಿ ಕಾರ್ಡ್ಗಳು ಬಂದಿಲ್ಲ, ಏನು ಡಿಸ್ಟಿಕ್ಕಿಂದ ತಾಲೂಕು ಪ್ಲೇಸ್ಗಳಿಗೆ ಮತ್ತು PHCಗಳಿಗೆ ತಾಯಿ ಕಾರ್ಡ್ಗಳು ಬಂದಿಲ್ಲ ಅಂತಕ್ಕಂಥ ಒಂದು ಕಾರಣದಿಂದ ಯಾವುದೇ ಒಂದು ಗರ್ಭಿಣಿ ಮಹಿಳೆಯರಿಗೆ ಈ ಒಂದು ತಾಯಿ ಕಾರ್ಡನ್ನು ಕೊಡ್ತಾ ಇರಲಿಲ್ಲ. ಇದರಿಂದ ಏನಂತಂದರೆ ಏನು ತಾಯಿ ಮತ್ತು ಮಗುವಿನ ಮತ್ತು ಏನಂತಂದರೆ ಗರ್ಭಿಣಿಯರ ಡಾಟಾವನ್ನು ಹೇಗೆ ಏನಂದರೆ ಏನು ಸುರಕ್ಷಿತವಾಗಿ ಇಡಬೇಕು ಮತ್ತು ಅದರ ಬಗ್ಗೆ ಏನಂತಂದರೆ ಯಾವ ರೀತಿ ಲಸಿಕೆಯನ್ನು ಕೊಡಬೇಕು ಎಲ್ಲ ಮಾಹಿತಿಗಳನ್ನು ಇಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಈ ಬಗ್ಗೆ ಏನಂತಂದರೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಬಿತ್ತರಿಸಿತು ಮತ್ತು ಅಧಿಕಾರಿಗಳ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಕೂಡ ಮಾಡಿತ್ತು. ಏನು ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಸುದ್ದಿ ಬಿತ್ತರವಾಗ್ತಿದ್ದಂತೆ ಏನಂತಂದರೆ ಅಧಿಕಾರಿಗಳು ಒಂದು ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಸರ್ಕಾರಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಏನು ಕೊಪ್ಪಳದ CEO ವರ್ಗಜಿತ್ ನೇಗಿ ಅವರು ಕೂಡ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಏನಂತಂದರೆ 2 ದಿನಗಳಲ್ಲಿ ನಾನು ಏನಂದರೆ 10,000 ತಾಯಿ ಕಾರ್ಡ್ಗಳನ್ನು ಕಳಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ರೀತಿ ಏನಂತಂದರೆ ಈಗಾಗಲೇ ಏನಂತಂದರೆ 10,000 ಏನು ತಾಯಿ ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿ ಈಗಾಗಲೇ ಏನಂತಂದರೆ ವಿತರಣೆ ಮಾಡಿದ್ದಾರೆ. ಏನು 4 ತಾಲೂಕುಗಳಿಗೆ 2,500 ತಾಯಿ ಕಾರ್ಡ್ಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸದ್ಯ ಏನಂತಂದರೆ ಈ ಒಂದು ತಾಯಿ ಕಾರ್ಡ್ಗಳಿಂದ ಏನಂತಾರೆ ಗರ್ಭಿಣಿಯರಿಗೆ ಬರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಈ ಒಂದು ಕಾರ್ಡ್ ಇದ್ದರೆ ಏನಂತಂದರೆ ಮಾತೃವಂದನಾ ಯೋಜನೆ ಆಗಿರ್ಬೋದು, ಪೋಷಣ ಯೋಜನೆ ಆಗಿರ್ಬೋದು ಮತ್ತು ಮಗುವಿನ ಬೆಳವಣಿಗೆ, ತಾಯಿಯ ಆರೋಗ್ಯದ ಬಗ್ಗೆ ಎಲ್ಲವನ್ನು ಕೂಡ ಇದರಲ್ಲಿ ಒಂದು ಮೆನ್ಷನ್ ಮಾಡಲಿಕ್ಕೆ ವೈದ್ಯರಿಗೂ ಕೂಡ ಮತ್ತು ಆಶಾ ಕಾರ್ಯಕರ್ತರಿಗೂ ಸಾಕಷ್ಟು ಒಂದು ಉಪಯೋಗ ಆಗುತ್ತೆ. ಆ ಒಂದು ಉದ್ದೇಶದಿಂದ ಏನಂದರೆ ಈ ಒಂದು ತಾಯಿ ಕಾರ್ಡನ್ನು ಸರ್ಕಾರ ಪರಿಚಯ ಮಾಡಿತ್ತು. ಅದು ಕೂಡ ತುಂಬ ಒಳ್ಳೆಯ ಯೋಜನೆ. ಆದರೆ ಸದ್ಯ ಕೇವಲ 4 ತಿಂಗಳಿಂದ ಏನಂದರೆ ಕೆಲವು ಅಡೆತಡೆಗಳಿಂದ ಈ ಒಂದು ಸಮಸ್ಯೆ ಉಂಟಾಗಿತ್ತು. ಇದ್ರ ಬಗ್ಗೆ ಏನಂತಂದರೆ ಸರ್ಕಾರದಲ್ಲಿ ತಾಯಿ ಕಾರ್ಡ್ ಕೊಡಲಿಕ್ಕೂ ಕೂಡ ಹಣ ಇಲ್ವಾ ಅಂತಕ್ಕಂತಹ ಒಂದು ತಲೆಬರಹದ ಅಡಿಯಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡಿತ್ತು. ಸದ್ಯ ಈ ಒಂದು ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ಸುದ್ದಿಯಿಂದ ಏನಂತಂದರೆ ಸದ್ಯ ಎಚ್ಚೆತ್ತುಕೊಂಡ ಸರ್ಕಾರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಿದೆ. ಸದ್ಯ ಏನಂತಂದರೆ ಎಲ್ಲ ಕೇಂದ್ರಗಳಿಗೂ
ತಾಯಿ ಕಾರ್ಡ್ ವಿತರಣೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡದ ಒಂದು ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕಳೆದ 4 ತಿಂಗಳಿಂದ ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರ ನೀಡತಕ್ಕಂತಹ ತಾಯಿ ಕಾರ್ಡ್ ಏನಿತ್ತು, ಈ ತಾಯಿ ಕಾರ್ಡನ್ನು ಕೊಡೋದನ್ನು ಸರ್ಕಾರ ಬಂದ್ ಮಾಡಿತ್ತು. ಈ ಬಗ್ಗೆ ಏನಂತಂದರೆ ರಿಪಬ್ಲಿಕ್ ಕನ್ನಡ ಏನಂತಂದರೆ ಒಂದು ವಿಸ್ತೃತವಾದಂತಹ ಒಂದು ಸುದ್ದಿಯನ್ನು ಬಿತ್ತರಿಸಿತ್ತು. ಈ ಸುದ್ದಿಯ ಹಿನ್ನೆಲೆಯಲ್ಲಿ ಈ ಸದ್ಯ ಏನಂತಂದರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಸದ್ಯ ಏನಂತಂದರೆ ಕೊಪ್ಪಳ ಜಿಲ್ಲೆಗೆ 10,000 ತಾಯಿ ಕಾರ್ಡ್ಗಳನ್ನು ಈಗಾಗಲೇ ಪೂರೈಕೆ ಮಾಡಿದೆ. ಸದ್ಯ ನಾನು ಏನಂತಂದರೆ ಕೊಪ್ಪಳದ THO ಆಫೀಸ್ನಲ್ಲಿದ್ದೀನಿ. ಇಲ್ಲಿ ಬಂದಂತಹ ತಾಯಿ ಕಾರ್ಡ್ಗಳನ್ನು ತೋರಿಸ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯ ನೀವು ನೋಡ್ತಾ ಇರ್ಬೋದು, ಏನಂತಂದರೆ ಕಳೆದ 4 ತಿಂಗಳಿಂದ ಈ ಒಂದು ತಾಯಿ ಕಾರ್ಡ್ಗಳನ್ನು ವಿತರಣೆ ಆಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನಂತಂದರೆ ತಾಯಿ ಕಾರ್ಡ್ಗಳು ಬಂದಿಲ್ಲ, ಏನು ಡಿಸ್ಟಿಕ್ಕಿಂದ ತಾಲೂಕು ಪ್ಲೇಸ್ಗಳಿಗೆ ಮತ್ತು PHCಗಳಿಗೆ ತಾಯಿ ಕಾರ್ಡ್ಗಳು ಬಂದಿಲ್ಲ ಅಂತಕ್ಕಂಥ ಒಂದು ಕಾರಣದಿಂದ ಯಾವುದೇ ಒಂದು ಗರ್ಭಿಣಿ ಮಹಿಳೆಯರಿಗೆ ಈ ಒಂದು ತಾಯಿ ಕಾರ್ಡನ್ನು ಕೊಡ್ತಾ ಇರಲಿಲ್ಲ. ಇದರಿಂದ ಏನಂತಂದರೆ ಏನು ತಾಯಿ ಮತ್ತು ಮಗುವಿನ ಮತ್ತು ಏನಂತಂದರೆ ಗರ್ಭಿಣಿಯರ ಡಾಟಾವನ್ನು ಹೇಗೆ ಏನು ಸುರಕ್ಷಿತವಾಗಿ ಇಡಬೇಕು ಮತ್ತು ಅದರ ಬಗ್ಗೆ ಏನಂತಂದರೆ ಯಾವ ರೀತಿ ಲಸಿಕೆಯನ್ನು ಕೊಡಬೇಕು ಎಲ್ಲ ಮಾಹಿತಿಗಳನ್ನು ಇಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಈ ಬಗ್ಗೆ ಏನಂತಂದರೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಬಿತ್ತರಿಸಿತು ಮತ್ತು ಅಧಿಕಾರಿಗಳ ಗಮನಕ್ಕೆ, ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಕೂಡ ಮಾಡಿತ್ತು. ಏನು ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಸುದ್ದಿ ಬಿತ್ತರವಾಗ್ತಿದ್ದಂತೆ ಏನಂತಂದರೆ ಅಧಿಕಾರಿಗಳು ಒಂದು ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಸರ್ಕಾರಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಏನು ಕೊಪ್ಪಳದ CEO ವರ್ಗಜಿತ್ ನೇಗಿ ಅವರು ಕೂಡ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಏನಂತಂದರೆ 2 ದಿನಗಳಲ್ಲಿ ನಾನು ಏನಂದರೆ 10,000 ತಾಯಿ ಕಾರ್ಡ್ಗಳನ್ನು ಕಳಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ರೀತಿ ಏನಂತಂದರೆ ಈಗಾಗಲೇ ಏನಂತಂದರೆ 10,000 ಏನು ತಾಯಿ ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿ ಈಗಾಗಲೇ ಏನಂತಂದರೆ ವಿತರಣೆ ಮಾಡಿದ್ದಾರೆ. ಏನು 4 ತಾಲೂಕುಗಳಿಗೆ 2,500 ತಾಯಿ ಕಾರ್ಡ್ಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸದ್ಯ ಏನಂತಂದರೆ ಈ ಒಂದು ತಾಯಿ ಕಾರ್ಡ್ಗಳಿಂದ ಏನಂತಾರೆ ಗರ್ಭಿಣಿಯರಿಗೆ ಬರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಈ ಒಂದು ಕಾರ್ಡ್ ಇದ್ದರೆ ಏನಂತಂದರೆ ಮಾತೃವಂದನಾ ಯೋಜನೆ ಆಗಿರ್ಬೋದು, ಪೋಷಣ ಯೋಜನೆ ಆಗಿರ್ಬೋದು, ಮತ್ತು ಮಗುವಿನ ಬೆಳವಣಿಗೆ, ತಾಯಿಯ ಆರೋಗ್ಯದ ಬಗ್ಗೆ ಎಲ್ಲವನ್ನು ಕೂಡ ಇದರಲ್ಲಿ ಒಂದು ಮೆನ್ಷನ್ ಮಾಡಲಿಕ್ಕೆ ವೈದ್ಯರಿಗೂ ಕೂಡ ಮತ್ತು ಆಶಾ ಕಾರ್ಯಕರ್ತರಿಗೂ ಸಾಕಷ್ಟು ಒಂದು ಉಪಯೋಗ ಆಗುತ್ತೆ. ಆ ಒಂದು ಉದ್ದೇಶದಿಂದ ಏನಂದರೆ ಈ ಒಂದು ತಾಯಿ ಕಾರ್ಡನ್ನು ಸರ್ಕಾರ ಪರಿಚಯ ಮಾಡಿತ್ತು. ಅದು ಕೂಡ ತುಂಬ ಒಳ್ಳೆಯ ಯೋಜನೆ. ಆದರೆ ಸದ್ಯ ಕೇವಲ 4 ತಿಂಗಳಿಂದ ಏನಂದರೆ ಕೆಲವು ಅಡೆತಡೆಗಳಿಂದ ಈ ಒಂದು ಸಮಸ್ಯೆ ಉಂಟಾಗಿತ್ತು. ಇದ್ರ ಬಗ್ಗೆ ಏನಂತಂದರೆ ಸರ್ಕಾರದಲ್ಲಿ ತಾಯಿ ಕಾರ್ಡ್ ಕೊಡಲಿಕ್ಕೂ ಕೂಡ ಹಣ ಇಲ್ವಾ ಅಂತಕ್ಕಂತಹ ಒಂದು ತಲೆಬರಹದ ಅಡಿಯಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡಿತ್ತು. ಸದ್ಯ ಈ ಒಂದು ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ಸುದ್ದಿಯಿಂದ ಏನಂತಂದರೆ ಸದ್ಯ ಎಚ್ಚೆತ್ತುಕೊಂಡ ಸರ್ಕಾರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಿದೆ. ಸದ್ಯ ಏನಂತಂದರೆ ಎಲ್ಲ ಕೇಂದ್ರಗಳಿಗೂ ತಾಯಿ ಕಾರ್ಡ್ ವಿತರಣೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡದ ಒಂದು ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕಳೆದ 4 ತಿಂಗಳಿಂದ ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರ ನೀಡತಕ್ಕಂತಹ ತಾಯಿ ಕಾರ್ಡ್ ಏನಿತ್ತು, ಈ ತಾಯಿ ಕಾರ್ಡನ್ನು ಕೊಡೋದನ್ನು ಸರ್ಕಾರ ಬಂದ್ ಮಾಡಿತ್ತು. ಈ ಬಗ್ಗೆ ಏನಂತಂದರೆ ರಿಪಬ್ಲಿಕ್ ಕನ್ನಡ ಏನಂತಂದರೆ ಒಂದು ವಿಸ್ತೃತವಾದಂತಹ ಒಂದು ಸುದ್ದಿಯನ್ನು ಬಿತ್ತರಿಸಿತ್ತು. ಈ ಸುದ್ದಿಯ ಹಿನ್ನೆಲೆಯಲ್ಲಿ ಈ ಸದ್ಯ ಏನಂತಂದರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಸದ್ಯ ಏನಂತಂದರೆ ಕೊಪ್ಪಳ ಜಿಲ್ಲೆಗೆ 10,000 ತಾಯಿ ಕಾರ್ಡ್ಗಳನ್ನು ಈಗಾಗಲೇ ಪೂರೈಕೆ ಮಾಡಿದೆ. ಸದ್ಯ ನಾನು ಏನಂತಂದರೆ ಕೊಪ್ಪಳದ THO ಆಫೀಸ್ನಲ್ಲಿದ್ದೀನಿ. ಇಲ್ಲಿ ಬಂದಂತಹ ತಾಯಿ ಕಾರ್ಡ್ಗಳನ್ನು ತೋರಿಸ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯ ನೀವು ನೋಡ್ತಾ ಇರ್ಬೋದು, ಏನಂತಂದರೆ ಕಳೆದ 4 ತಿಂಗಳಿಂದ ಈ ಒಂದು ತಾಯಿ ಕಾರ್ಡ್ಗಳನ್ನು ವಿತರಣೆ ಆಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನಂತಂದರೆ ತಾಯಿ ಕಾರ್ಡ್ಗಳು ಬಂದಿಲ್ಲ, ಏನು ಡಿಸ್ಟಿಕ್ಕಿಂದ ತಾಲೂಕು ಪ್ಲೇಸ್ಗಳಿಗೆ ಮತ್ತು PHCಗಳಿಗೆ ತಾಯಿ ಕಾರ್ಡ್ಗಳು ಬಂದಿಲ್ಲ ಅಂತಕ್ಕಂಥ ಒಂದು ಕಾರಣದಿಂದ ಯಾವುದೇ ಒಂದು ಗರ್ಭಿಣಿ ಮಹಿಳೆಯರಿಗೆ ಈ ಒಂದು ತಾಯಿ ಕಾರ್ಡನ್ನು ಕೊಡ್ತಾ ಇರಲಿಲ್ಲ. ಇದರಿಂದ ಏನಂತಂದರೆ ಏನು ತಾಯಿ ಮತ್ತು ಮಗುವಿನ ಮತ್ತು ಏನಂತಂದರೆ ಗರ್ಭಿಣಿಯರ ಡಾಟಾವನ್ನು ಹೇಗೆ ಏನು ಸುರಕ್ಷಿತವಾಗಿ ಇಡಬೇಕು ಮತ್ತು ಅದರ ಬಗ್ಗೆ ಏನಂತಂದರೆ ಯಾವ ರೀತಿ ಲಸಿಕೆಯನ್ನು ಕೊಡಬೇಕು ಎಲ್ಲ ಮಾಹಿತಿಗಳನ್ನು ಇಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಈ ಬಗ್ಗೆ ಏನಂತಂದರೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಬಿತ್ತರಿಸಿತು ಮತ್ತು ಅಧಿಕಾರಿಗಳ ಗಮನಕ್ಕೆ, ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಕೂಡ ಮಾಡಿತ್ತು. ಏನು ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಸುದ್ದಿ ಬಿತ್ತರವಾಗ್ತಿದ್ದಂತೆ ಏನಂತಂದರೆ ಅಧಿಕಾರಿಗಳು ಒಂದು ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಸರ್ಕಾರಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಏನು ಕೊಪ್ಪಳದ CEO ವರ್ಗಜಿತ್ ನೇಗಿ ಅವರು ಕೂಡ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಏನಂತಂದರೆ 2 ದಿನಗಳಲ್ಲಿ ನಾನು ಏನಂದರೆ 10,000 ತಾಯಿ ಕಾರ್ಡ್ಗಳನ್ನು ಕಳಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ರೀತಿ ಏನಂತಂದರೆ ಈಗಾಗಲೇ ಏನಂತಂದರೆ 10,000 ಏನು ತಾಯಿ ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿ ಈಗಾಗಲೇ ಏನಂತಂದರೆ ವಿತರಣೆ ಮಾಡಿದ್ದಾರೆ. ಏನು 4 ತಾಲೂಕುಗಳಿಗೆ 2,500 ತಾಯಿ ಕಾರ್ಡ್ಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸದ್ಯ ಏನಂತಂದರೆ ಈ ಒಂದು ತಾಯಿ ಕಾರ್ಡ್ಗಳಿಂದ ಏನಂತಾರೆ ಗರ್ಭಿಣಿಯರಿಗೆ ಬರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಈ ಒಂದು ಕಾರ್ಡ್ ಇದ್ದರೆ ಏನಂತಂದರೆ ಮಾತೃವಂದನಾ ಯೋಜನೆ ಆಗಿರ್ಬೋದು, ಪೋಷಣ ಯೋಜನೆ ಆಗಿರ್ಬೋದು, ಮತ್ತು ಮಗುವಿನ ಬೆಳವಣಿಗೆ, ತಾಯಿಯ ಆರೋಗ್ಯದ ಬಗ್ಗೆ ಎಲ್ಲವನ್ನು ಕೂಡ ಇದರಲ್ಲಿ ಒಂದು ಮೆನ್ಷನ್ ಮಾಡಲಿಕ್ಕೆ ವೈದ್ಯರಿಗೂ ಕೂಡ ಮತ್ತು ಆಶಾ ಕಾರ್ಯಕರ್ತರಿಗೂ ಸಾಕಷ್ಟು ಒಂದು ಉಪಯೋಗ ಆಗುತ್ತೆ. ಆ ಒಂದು ಉದ್ದೇಶದಿಂದ ಏನಂದರೆ ಈ ಒಂದು ತಾಯಿ ಕಾರ್ಡನ್ನು ಸರ್ಕಾರ ಪರಿಚಯ ಮಾಡಿತ್ತು. ಅದು ಕೂಡ ತುಂಬ ಒಳ್ಳೆಯ ಯೋಜನೆ. ಆದರೆ ಸದ್ಯ ಕೇವಲ 4 ತಿಂಗಳಿಂದ ಏನಂದರೆ ಕೆಲವು ಅಡೆತಡೆಗಳಿಂದ ಈ ಒಂದು ಸಮಸ್ಯೆ ಉಂಟಾಗಿತ್ತು. ಇದ್ರ ಬಗ್ಗೆ ಏನಂತಂದರೆ ಸರ್ಕಾರದಲ್ಲಿ
ತಾಯಿ ಕಾರ್ಡ್ ಕೊಡಲಿಕ್ಕೂ ಕೂಡ ಹಣ ಇಲ್ವಾ ಅಂತಕ್ಕಂತಹ ಒಂದು ತಲೆಬರಹದ ಅಡಿಯಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡಿತು. ಸದ್ಯ ಈ ಒಂದು ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ಸುದ್ದಿಯಿಂದ ಏನಂತಂದರೆ ಸದ್ಯ ಎಚ್ಚೆತ್ತುಕೊಂಡ ಸರ್ಕಾರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಿದೆ. ಸದ್ಯ ಏನಂತಂದರೆ ಎಲ್ಲ ಕೇಂದ್ರಗಳಿಗೂ ತಾಯಿ ಕಾರ್ಡ್ ವಿತರಣೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡದ ಒಂದು ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.